ನಮಸ್ಕಾರ. ಆಧುನಿಕ ಜಗತ್ತಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಕಾಡುವುದು ಸಹಜ. ಒತ್ತಡ, ಆತಂಕ, ಭವಿಷ್ಯದ ಭಯ ಇವೆಲ್ಲವೂ ನಮ್ಮ ಮನಸ್ಸನ್ನು ಆವರಿಸಿಕೊಳ್ಳಬಹುದು. ಆದರೆ ಈ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬರಲು ಪ್ರಾಚೀನ ಭಾರತೀಯ ಗ್ರಂಥಗಳಲ್ಲಿ ಅದ್ಭುತ ಪರಿಹಾರಗಳಿವೆ ಎಂಬುದು ನಿಮಗೆ ತಿಳಿದಿದೆಯೇ? ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಮಾನವ ಮನಸ್ಸಿನ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ್ದಾರೆ. ಅವರ ಜ್ಞಾನವು ಇಂದಿಗೂ ಪ್ರಸ್ತುತವಾಗಿದೆ. ಇಂದು ನಾವು ಅಂತಹ ಕೆಲವು ಅಮೂಲ್ಯ ಸಲಹೆಗಳನ್ನು ಚರ್ಚಿಸೋಣ. ವಿಭಾಗ 1: ಆತ್ಮಾವಲೋಕನ ಮತ್ತು ಸ್ವಯಂ ಅರಿವು. ಮೊದಲ ಹಂತವೆಂದರೆ ನಿಮ್ಮ ಆಲೋಚನೆಗಳನ್ನು ಗುರುತಿಸುವುದು. ನಾವು ಸಾಮಾನ್ಯವಾಗಿ ನಮ್ಮ ಆಲೋಚನೆಗಳಿಂದ ನಿಯಂತ್ರಿಸಲ್ಪಡುತ್ತೇವೆ. ಆದರೆ ಪ್ರಾಚೀನ ಗ್ರಂಥಗಳು ಹೇಳುವಂತೆ ನಾವು ನಮ್ಮ ಆಲೋಚನೆಗಳನ್ನು ದೂರದಿಂದಲೇ ವೀಕ್ಷಿಸಬಹುದು. ಪತಂಜಲಿ ಯೋಗ ಸೂತ್ರಗಳು ಮನಸ್ಸಿನ ಚಂಚಲತೆಗಳನ್ನು ನಿಗ್ರಹಿಸುವುದು ಎಂದು ಹೇಳುತ್ತವೆ. ಹೇಗೆ ಮಾಡುವುದು? ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸಿ. ಯಾವ ಆಲೋಚನೆಗಳು ಬರುತ್ತವೆ, ಅವುಗಳು ಎಂತಹ ಭಾವನೆಗಳನ್ನು ಉಂಟುಮಾಡುತ್ತವೆ ಎಂದು ನೋಡಿ. ಅವುಗಳನ್ನು ಒಳ್ಳೆಯದು ಅಥವಾ ಕೆಟ್ಟದು ಎಂದು ನಿರ್ಣಯಿಸಬೇಡಿ, ಕೇವಲ ವೀಕ್ಷಿಸಿ. ವಿಭಾಗ 2: ಕರ್ಮಯೋಗ, ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು. ಭಗವದ್ಗೀತೆಯು ಕರ್ಮಯೋಗದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಅಂದರೆ ಫಲಿತಾಂಶದ ಬಗ್ಗೆ ಚಿಂತಿಸದೆ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು. ನಕಾರಾತ್ಮಕ ಆಲೋಚನೆಗಳು ಸಾಮಾನ್ಯವಾಗಿ ಭವಿಷ್ಯದ ಬಗ್ಗೆ ಆತಂಕ ಅಥವಾ ಭೂತಕಾಲದ ಬಗ್ಗೆ ಪಶ್ಚಾತ್ತಾಪದಿಂದ ಬರುತ್ತವೆ. ಹೇಗೆ ಮಾಡುವುದು? ನಿಮ್ಮ ಪ್ರಸ್ತುತ ಕಾರ್ಯದ ಮೇಲೆ ಸಂಪೂರ್ಣ ಗಮನಹರಿಸಿ. ಪ್ರತಿಯೊಂದು ಕ್ರಿಯೆಯನ್ನು ಪೂಜ್ಯ ಭಾವದಿಂದ ಮಾಡಿ. ಇದು ನಿಮ್ಮ ಮನಸ್ಸನ್ನು ಪ್ರಸ್ತುತ ಕ್ಷಣದಲ್ಲಿ ಇರಿಸುತ್ತದೆ ಮತ್ತು ಅನಗತ್ಯ ಆಲೋಚನೆಗಳನ್ನು ದೂರ ಮಾಡುತ್ತದೆ. ಕರ್ಮವನ್ನು ಮಾಡುವುದಷ್ಟೇ ನಿನ್ನ ಹಕ್ಕು, ಫಲದಲ್ಲಿ ಎಂದಿಗೂ ಇಲ್ಲ. ಈ ತತ್ವವನ್ನು ಅಳವಡಿಸಿಕೊಳ್ಳಿ. ವಿಭಾಗ 3: ಭಕ್ತಿ ಯೋಗ, ನಂಬಿಕೆ ಮತ್ತು ಶರಣಾಗತಿ. ಭಕ್ತಿ ಯೋಗವು ಯಾವುದಾದರೂ ದೈವಿಕ ಶಕ್ತಿ ಅಥವಾ ಉನ್ನತ ತತ್ವದಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿಯನ್ನು ಒಳಗೊಂಡಿದೆ. ಇದು ನಮ್ಮ ಆಲೋಚನೆಗಳ ಭಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮಗೆ ಭದ್ರತೆಯ ಭಾವವನ್ನು ನೀಡುತ್ತದೆ. ಹೇಗೆ ಮಾಡುವುದು? ನಿಮಗೆ ನಂಬಿಕೆ ಇರುವ ಯಾವುದೇ ಶಕ್ತಿಯಲ್ಲಿ ವಿಶ್ವಾಸವಿಡಿ. ಪ್ರಾರ್ಥನೆ, ಭಜನೆ, ಕೀರ್ತನೆಗಳಲ್ಲಿ ಭಾಗವಹಿಸಿ. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ವಿಭಾಗ 4: ರಾಜಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಹೇಳಿರುವ ರಾಜಯೋಗವು ಮನಸ್ಸಿನ ನಿಯಂತ್ರಣಕ್ಕೆ ಪ್ರಮುಖ ಮಾರ್ಗವಾಗಿದೆ. ಧ್ಯಾನ ಮತ್ತು ಪ್ರಾಣಾಯಾಮ ಇದರ ಪ್ರಮುಖ ಭಾಗಗಳು. ಧ್ಯಾನ: ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ. ಆಲೋಚನೆಗಳು ಬಂದಾಗ ಅವುಗಳನ್ನು ಮೃದುವಾಗಿ ಬದಿಗಿಟ್ಟು ಮತ್ತೆ ಉಸಿರಾಟಕ್ಕೆ ಗಮನ ನೀಡಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆಲೋಚನೆಗಳ ಹರಿವನ್ನು ನಿಯಂತ್ರಿಸುತ್ತದೆ. ಪ್ರಾಣಾಯಾಮ: ಆಳವಾದ ಉಸಿರಾಟದ ವ್ಯಾಯಾಮಗಳಾದ ಅನುಲೋಮ ವಿಲೋಮ ಅಥವಾ ಕಪಾಲಭಾತಿ ಮನಸ್ಸನ್ನು ಶಾಂತಗೊಳಿಸಿ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಇದು ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಭಾಗ 5: ಆಹಾರ ಮತ್ತು ಜೀವನ ಶೈಲಿ. ಆಯುರ್ವೇದವು ನಮ್ಮ ಆಹಾರ ಮತ್ತು ಜೀವನ ಶೈಲಿಯು ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತದೆ. ಸಾತ್ವಿಕ ಆಹಾರವು ಮನಸ್ಸನ್ನು ಶುದ್ಧವಾಗಿ ಮತ್ತು ಶಾಂತವಾಗಿಡಲು ಸಹಾಯ ಮಾಡುತ್ತದೆ. ಸಾತ್ವಿಕ ಆಹಾರ: ತಾಜಾ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಬೇಳೆಕಾಳುಗಳು, ಹಾಲು, ತುಪ್ಪದಂತಹ ಆಹಾರಗಳನ್ನು ಸೇವಿಸಿ. ಹುಳಿ, ಕಹಿ, ಮಸಾಲೆಭರಿತ ಮತ್ತು ಕರಿದ ಆಹಾರಗಳನ್ನು ಮಿತಗೊಳಿಸಿ. ಸಾಕಷ್ಟು ನಿದ್ರೆ. ಸರಿಯಾದ ನಿದ್ರೆಯು ಮನಸ್ಸಿನ ಆರೋಗ್ಯಕ್ಕೆ ಅವಶ್ಯಕ. ಪ್ರಕೃತಿಯೊಂದಿಗೆ ಸಮಯ. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ಚೈತನ್ಯ ನೀಡುತ್ತದೆ. ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಸಾಧ್ಯವಿಲ್ಲ. ಆದರೆ ಈ ಪ್ರಾಚೀನ ಭಾರತೀಯ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ನಾವು ಅವುಗಳನ್ನು ನಿಯಂತ್ರಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ಹೆಚ್ಚು ಶಾಂತಿ ಹಾಗೂ ಸಂತೋಷವನ್ನು ತರಬಹುದು. ನೆನಪಿಡಿ, ಇದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.